ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾ ಸಂಜೆ ಕಡೆ ಚಾಲು ಮಾಡ್ಲಿಕತ್ತೀನಿ ನೋಡ್ರಿ. ಇವತ್ತಿನ ವ್ಲಾಗ್ನಾಗ ನಾ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೀನಿ. ಹಂಗಿದ್ರ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ನಾ ಮೊದಲ ಒಂದು ಕಡೆ ಇಟ್ಕೊಂಡೀನಿ. ಆಮೇಲೆ ಎಣ್ಣೆ ಹಾಕೊಲ್ಗತ್ತೀನಿ ರೀ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸ್ವೆ ಹಾಕೊಲ್ಗತ್ತೀನಿ ನೋಡ್ರಿ. ಸಾಸ್ವೆ ಚಟ್ಪಟ ಅಂತ ಸಿಡಿಬೇಕ್ರಿ. ಆಳಿಗೆ ಬೆಳ್ಳುಳ್ಳಿ ಹಾಕೊಲ್ಗತ್ತೀನಿ ರೀ. ಬೆಳ್ಳುಳ್ಳಿದ್ನು ಸ್ವಲ್ಪ ಕಲರ ಚೇಂಜ್ ಆಗ್ಬೇಕ್ರಿ. ಅದು ಕಲರ್ ಚೇಂಜ್ ಆದ ಬಳಿಕ ಈಗ ಟಮಾಟಿ ಹಾಕಿನಿ ನೋಡ್ರಿ. ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಹಾಕೋಬೇಕು ನೋಡ್ರಿ. ಉಪ್ಪು ಯಾಕೆ ಹಾಕೋಬೇಕಂದ್ರೆ ರೀ, ಅದು ಜಲ್ದಿ ಮೆತ್ತಗಾಗ್ತದೆ ನೋಡ್ರಿ ಟಮಾಟಿ, ಅದಕ್ಕಾಗಿ ಉಪ್ಪು ಹಾಕೋಬೇಕ್ರಿ. ಸ್ವಲ್ಪ ಅರಿಶಿಣ ಮತ್ತು ಖಾರದ ಪುಡಿ ಹಾಕೊಂಡೀನಿ ನೋಡ್ರಿ. ಅದು ಒಂದು 2-3 ನಿಮಿಷ ಕುದಿಸಿ ಕೊತ್ತಂಬರಿ ಹಾಕ್ಕೊಂಡೀನಿ ನೋಡ್ರಿ. ಈಗ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ನೋಡ್ರಿ ಅವ್ರಿಕಾಯಿ ತೊಳ್ದೀನಿ ರೀ. ಕೊಯ್ದು ತೊಳೆದು ಈಗ ಅದ್ರೊಳಗೆ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ಇಲ್ಲಿ ನೀರು ಹಾಕ್ಕೊಂಡೀನಿ ನೋಡ್ರಿ. ಇದು ಸ್ವಲ್ಪ ಉದುರ್ನು ಮಾಡ್ಕೋಬೋದ್ರಿ. ಆದ್ರೆ ನಾ ಶೇಂಗಾದ ಹಿಂಡಿ ಹಾಕಿ ಅನ್ನದ ಜೊತೆಗೂ ಆತದಂತೇಳಿ ಸ್ವಲ್ಪ ತಿಳಿ ಮಾಡ್ಲಿಕತ್ತೀನಿ ನೋಡ್ರಿ. ಈ ಥರ ಮ್ಯಾಲ ಮುಚ್ಚಿ ಕುದಿಸ್ಕೊಂಡೀನಿ ನೋಡ್ರಿ. ಇಲ್ಲಿ ನೋಡ್ರಿ ಅವ್ರಿಕಾಯಿ ಪಲ್ಯ ರೆಡಿ ಆಗ್ಯದ್ರಿ. ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಲ್ಗತ್ತೀನಿ ರೀ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಇರ್ತದೆ ನೋಡ್ರಿ. ಅದಕ್ಕಾಗಿ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕೊಂಡೀನಿ ರೀ. ಫ್ರೆಂಡ್ಸ್, ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ.